ಇಂತಹ ಹೆಂಗಸರು ಗಂಡನ ಜೀವನವನ್ನೇ ನರಕ ಮಾಡಿಬಿಡ್ತಾರಂತೆ. ಹೌದು, ಆಚಾರ್ಯ ಚಾಣಕ್ಯ ಒಬ್ಬ ಮಹಾನ್ ತತ್ವಜ್ಞಾನಿ, ಸಲಹೆಗಾರ ಮತ್ತು ನುರಿತ ರಾಜಕಾರಣಿ. ಅವರು ನೀತಿ ಶಾಸ್ತ್ರದ ಪುಸ್ತಕವನ್ನ ಬರೆದಿದ್ದಾರೆ. ಅದರಲ್ಲಿ ಜೀವನಕ್ಕೆ ಸಂಬಂಧಿಸಿದ ಅನೇಕ ವಿಷಯಗಳನ್ನ ಉಲ್ಲೇಖಿಸಲಾಗಿದೆ. ಚಾಣಕ್ಯನ ಈ ಮಾತುಗಳು ಎಂದಿಗೂ ಜನರ ಜೀವನದಲ್ಲಿ ಯಶಸ್ಸನ್ನ ಸಾಧಿಸಲು ಪ್ರೇರೇಪಿಸುತ್ತದೆ. ಹೌದು, ಚಾಣಕ್ಯನು ನೀತಿ ಶಾಸ್ತ್ರದಲ್ಲಿ ಜೀವನದ ಪ್ರತಿಯೊಂದು ಕ್ಷೇತ್ರಕ್ಕೂ ಸಂಬಂಧಿಸಿದ ಪ್ರಮುಖ ವಿಷಯಗಳನ್ನ ಉಲ್ಲೇಖಿಸಿದ್ದಾರೆ. ಅಲ್ಲದೆ ಸಂಪತ್ತು, ಯಶಸ್ಸು, ಸ್ನೇಹ, ದ್ವೇಷ ಹಾಗೂ ವೈವಾಹಿಕ ಜೀವನದ ಬಗ್ಗೆಯೂ ಕೆಲವು ಸಲಹೆಗಳನ್ನು ಸಹ ನೀಡಲಾಗಿದೆ. ಚಾಣಕ್ಯನ ಈ ಮಾತುಗಳನ್ನ ಮನಸ್ಸಿನಲ್ಲಿಟ್ಕೊಂಡ್ರೆ ಒಬ್ಬ ವ್ಯಕ್ತಿಯು ಮುಂದೆ ಎದುರಾಗುವ ಅನೇಕ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಆಚಾರ್ಯ ಚಾಣಕ್ಯ ತನ್ನ ಚಾಣಕ್ಯ ನೀತಿಯಲ್ಲಿ ಪುರುಷ ಮತ್ತು ಮಹಿಳೆ ಇಬ್ಬರ ಒಳ್ಳೆಯ ಗುಣ ಮತ್ತು ಕೆಟ್ಟ ಗುಣಗಳ ಬಗ್ಗೆ ವಿವರಿಸಿದ್ದಾರೆ. ಅದರಲ್ಲೂ ಮಹಿಳೆಯರ ಕೆಲವು ರೀತಿಯ ದುರ್ಗುಣಗಳು ಗಂಡನ ಜೀವನಕ್ಕೆ ಮಾರಕವಾಗಬಹುದು ಅಂತ ತಿಳಿಸಲಾಗಿದೆ. ಅದೇನಪ್ಪಾ ಅಂದ್ರೆ, ಉತ್ತಮ ಗುಣವಿಲ್ಲದ ಹೆಂಗಸರು ಗಂಡನ ಶತ್ರುಗಳಿಗಿಂತ ಕಡಿಮೆ ಇಲ್ಲ ಎಂದಿದ್ದಾರೆ. ಇಂತಹ ಮಹಿಳೆಯರು ತಮ್ಮ ಗಂಡನ ಜೀವನವನ್ನ ನರಕಕ್ಕಿಂತ ಕೆಟ್ಟದಾಗಿಸಿ ಬಿಡ್ತಾರೆ. ಕೆಟ್ಟ ಸಹವಾಸ ಅಥವಾ ಕೆಟ್ಟ ಕೆಲಸ ಮಾಡುವ ಮಹಿಳೆಯರು ಪುರುಷರ ಜೀವನವನ್ನ ಹಾಳು ಮಾಡಿಬಿಡ್ತಾರೆ. ಯಾವ ಮಹಿಳೆಯರು ದುರಾಸೆ ಹೊಂದಿರ್ತಾರೋ ಅಂಥವರು ಗಂಡನ ಬಳಿ ಸದಾ ಹಣಕ್ಕಾಗಿ ಪೀಡಿಸ್ತಿದ್ರೆ ಆತ ಬಡವನಾಗ್ತಾನೆ. ಹೆಂಡತಿಯ ಇಂತಹ ನಡವಳಿಕೆಗಳು ಪತಿಗೆ ಬಹಳಷ್ಟು ಹಾನಿಯನ್ನು ಉಂಟು ಮಾಡುತ್ತವೆ. ಏನನ್ನೂ ಯೋಚಿಸದೆ ಮಾಡುವ ಹೆಂಗಸರು ಅಂದ್ರೆ ಯಾವುದೇ ಕೆಲಸ ಮಾಡುವ ಮುನ್ನ ಗಂಡನೊಂದಿಗೆ ಸಮಾಲೋಚನೆ ಮಾಡದೆ, ಪತಿ ಬುದ್ಧಿವಂತನಾಗಿದ್ರೂ ಆತನಿಂದ ಮಾರ್ಗದರ್ಶನ ಪಡೆಯದೆ ತಮಗೆ ಮನಬಂದಂತೆ ಕೆಲಸಗಳನ್ನ ಮಾಡುವ ಮಹಿಳೆಯರು ಪುರುಷರ ಜೀವನವನ್ನ ಹಾಳು ಮಾಡಿಬಿಡುತ್ತಾರೆ. ಪುರುಷನ ಜೀವನದಲ್ಲಿ ಹೆಂಡತಿಯಾಗಿರುವ ಇಂತಹ ಮಹಿಳೆಯರು ಮಾಡುವ ತಪ್ಪುಗಳಿಂದ ಆತನ ಸಂಪೂರ್ಣ ಜೀವನವನ್ನೇ ಸರ್ವನಾಶ ಮಾಡಿಬಿಡುತ್ತಾರೆ. ಇದರಿಂದ ಆತ ಎಂದಿಗೂ ಉದ್ಧಾರ ಆಗೋದೇ ಇಲ್ಲ. ಹೆಂಡತಿ ಬಳಿ ಗಂಡ ಹೇಳಬಾರ್ದ ಗುಟ್ಟುಗಳು ಯಾವುವು ಅಂದ್ರೆ, ಮೊದಲನೆಯದಾಗಿ ದೌರ್ಬಲ್ಯ. ಪುರುಷರೇ, ನಿಮ್ಮ ದೌರ್ಬಲ್ಯವನ್ನ ನಿಮ್ಮ ಸಂಗಾತಿಯೊಂದಿಗೆ ಎಂದಿಗೂ ಹೇಳ್ಕೊಳ್ಬೇಡಿ. ಯಾಕಂದ್ರೆ ಆಕೆ ನಿಮ್ಮ ದೌರ್ಬಲ್ಯವನ್ನೇ ನಿಮ್ಮ ವಿರುದ್ಧ ಅಸ್ತ್ರವಾಗಿ ಬಳಸಬಹುದು. ಇದಕ್ಕಾಗಿ ಆಕೆ ಏನು ಬೇಕಾದ್ರೂ ಮಾಡಬಹುದು. ಹಾಗಾಗಿ ನಿಮ್ಮ ದೌರ್ಬಲ್ಯವನ್ನು ಎಂದಿಗೂ ಹೇಳ್ಕೊಳ್ಬೇಡಿ. ಅವಮಾನ, ನಿಮಗಾದ ಅವಮಾನದ ಬಗ್ಗೆ ಎಂದಿಗೂ ಹೆಂಡತಿಯ ಬಳಿ ಹೇಳಬೇಡಿ. ಯಾಕಂದ್ರೆ ಭವಿಷ್ಯದಲ್ಲಿ ಆಕೆ ಇದೇ ವಿಚಾರವನ್ನ ಇಟ್ಕೊಂಡು ನಿಮಗಾದ ಅವಮಾನವನ್ನ ಪದೇ ಪದೇ ಹೇಳಬಹುದು ಮತ್ತು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡುವ ಸಮಯ ಬರ್ತದೆ. ಹಾಗಾಗಿ ಅವಮಾನದ ಬಗ್ಗೆ ಎಂದಿಗೂ ಹೆಂಡತಿಯ ಬಳಿ ಹೇಳಬೇಡಿ. ದಾನ, ನೀವು ಮಾಡಿದ ದಾನವು ಯಾವಾಗಲೂ ರಹಸ್ಯವಾಗಿರಬೇಕು. ಬಲಗೈಯಿಂದ ಕೊಟ್ಟದ್ದು ಎಡಗೈಗೆ ಗೊತ್ತಾಗಬಾರ್ದು ಅಂತ ಹೇಳಲಾಗ್ತದೆ. ಅದೇ ರೀತಿ ನೀವು ಮಾಡಿದ ದಾನವನ್ನ ಎಂದಿಗೂ ಹೆಂಡತಿಯ ಬಳಿ ಹೇಳ್ಕೊಳ್ಬೇಡಿ. ಯಾಕಂದ್ರೆ ಇದು ನಿಮ್ಮಿಬ್ಬರ ನಡುವಿನ ಜಗಳಕ್ಕೆ ಕಾರಣವಾಗುವ ಸಾಧ್ಯತೆ ಇರ್ತದೆ. ಸಂಪಾದನೆ, ನೀವು ಎಷ್ಟು ಸಂಪಾದಿಸ್ತೀರಾ, ಎಷ್ಟು ಸಂಬಳ ಪಡಿತೀರಾ, ನಿಮ್ಮ ಹೆಂಡತಿಗೆ ಇದರ ಬಗ್ಗೆ ಹೇಳಬೇಡಿ. ಇಲ್ಲದಿದ್ರೆ ಅವರು ನಿಮ್ಮ ಖರ್ಚುಗಳನ್ನ ನಿಯಂತ್ರಿಸ್ತಾರೆ. ಇದರಿಂದ ಅಗತ್ಯಕ್ಕೆ ಬೇಕಾದಷ್ಟು ಖರ್ಚು ಮಾಡಲು ಕೂಡ ಕಷ್ಟವಾಗ್ತದೆ. ಧನ್ಯವಾದಗಳು.